ಈಗ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಒಂದು ಸುದ್ದಿಗೋಷ್ಠಿ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಜರಂಗಿ ಸಿಂಗ್ ಜಿಲ್ಲಾಧ್ಯಕ್ಷರು ಉಪಸ್ಥಿತಿದ್ದಾರೆ, ಹಾಗೂ ಮಲ್ಲಿಕಾರ್ಜುನ ಹೊಸಮನಿ ಅವರು ಹಾಗೂ ರೋಹಿತ್ ಪಾಟೀಲ್ ನಾವೆಲ್ಲ ಸೇರಿ ಏನಪ್ಪಾ ಅಂದ್ರೆ ಒಂದು ಸುದ್ದಿಗೋಷ್ಠಿ ಮಾಡಿದೀವಿ. ಏನು ವಿಷಯ ಏನಪ್ಪಾ ಅಂದ್ರೆ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಭ್ರಷ್ಟ ಅಧಿಕಾರಿ ವಿರುದ್ಧಾಗಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂತ ಬರ್ತಾ ಇದೀವಿ. ಲಾಸ್ಟ್ ಟೈಮ್ ಜನವರಿಯಲ್ಲಿ ಪ್ರಿಯಾಂಕಾ ಸಾಬ್ರಿಗೆ ಕೂಡ ಒಂದು ಲೆಟರ್ ಕೊಟ್ಟಿದ್ದೀವಿ. ಸರ್ ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕಂದಾಗ ಅವ್ರು ಜಿಲ್ಲಾಧಿಕಾರಿಗೆ ಬರೀತಾರ. ಜಿಲ್ಲಾಧಿಕಾರಿ ಬಂದ ತಕ್ಷಣ ಅವ್ರಿಗೆ ಹೋಗಿ ನಾವು ಕೇಳಿದ ಮೇಲೆ ಅವರು KKRDB ಸೆಲ್ಲಿನವರಿಗೆ ಬರೀತಾರ. KKRDB ಸೆಲ್ಲಿನವರಿಗೆ ಕೇಳಿದಾಗ ನಾನು AC ಮೇಡಮ್ ಬರ್ತಾರಪ್ಪ ಅಂದೇಸಿ ಅವರು ಹೇಳಿದ್ರೆ AC ಮೇಡಮ್ ಒಂದು 3 ತಿಂಗಳ ಮೇಲೆ AC ಮೇಡಮ್ ಒಂದು ಕಾಟಾಚಾರಕ್ಕಾಗಿ ಬಂದು ನಿಂತು ಯಾವುದೋ ಬೇಡೋ ಬೇಕು ಒಂದು ರಿಪೋರ್ಟ್ ಹಾಕಿ ಕೊಟ್ಟಿರ್ತಾರೆ. ನಮ್ಮಲ್ಲಿ ರಿಪೋರ್ಟ್ ಇದೆ, ಅದು ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ. ಯಾವುದಕ್ಕೂ ಇದು ಈ ಮಾಹಿತಿ ಕರೆಕ್ಟ್ ಆಗಿ ಇರಂಗಿಲ್ಲ. ಅದು ಕೂಡ ಸಿಸ್ಟಮ್ ಕೆಟ್ಟೋಗಿದೆ ಅಂತ ನಾವು ಅನ್ಕೊಂತೀವಿ. ಅದೇ ರೀತಿಯಾಗಿ ಮತ್ತೆ ನಮ್ಮ ಬೆಂಗಳೂರು ಕರ್ನಾಟಕ ಕೊಳೆ ಅಭಿವೃದ್ಧಿ ಮಂಡಳಿ ಬೋರ್ಡ್ ಇಂದ ಕಮಿಷನರ್ ಒಬ್ಬರಿಗೆ ಸುಧೀರ್ ಅಂತ ಒಬ್ಬರಿಗೆ CO ಕಳಿಸ್ತಾರ. ಅದೇ ತಾಪಲ್ ಬಡಾವಣೆಯಲ್ಲಿ ಏನಾದ್ರು ನೋಡ್ಕೊಂಬಪ್ಪ 800 ಮನೆಗಳದು ಕತಿ ಅಂತ ಕಳಿಸಿದಾಗ ಅವ್ರು ಬರ್ತಾರೆ. ಬಂದಾಗ ಅವ್ರ ಜೊತೆಯಲ್ಲಿ ಡಬಲ್ ಕೈಮು AW ಮತ್ತೆ ಕಾಂಟ್ರಾಕ್ಟರ್ ಎಲ್ಲರೂ ತಂಡವಾಸಿನವರು ಬಂದಿರ್ತಾರ. ಅಲ್ಲಿ ಬಂದಾಗ ಅವ್ರು ವೆರಿಫೈ ಮಾಡಕ್ ಬಂದ ಮೇಲ್ನೋಟಕ್ಕೆ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ, ಭ್ರಷ್ಟಾಚಾರ ಕಾಣಿಸ್ತಾ ಇದೆ, ಅಲ್ಲಿ ತಪ್ಪು ಕಾಣಿಸ್ತಾ ಇದೆ. ಅಲ್ಲಿಂದ ಕೂಲಿ ಕಾರ್ಮಿಕರು ಕೂಡ ಹೇಳ್ತಾ ಇದಾರೆ ಸೌಂಡ್ ಮಾಡಿ, ಅಲ್ಲಿ ಮೀಡಿಯಾ ಕೂಡ ಇದೆ. ಇವ್ರು 50,000 ಬಳಿ ದಪ್ಪಳಕೆ ಮಾಡಿ ಇವ್ರು 30,000 ಇವ್ರು 40,000 ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಎಲ್ಲ ಅಲ್ಲಿ ಜನಗಳು ಅಧಿಕಾರಿ ನೋಡಕ್ ಬಂದವ, ಅಲ್ಲಿ ಇನ್ಕ್ವೈರಿ ಮಾಡಕ್ ಬಂದವ ಅಧಿಕಾರಿ ಹೇಗಿರ್ಬೇಕಂದ್ರೆ ಇಲ್ಲಿ ತಪ್ಪು ಕಂಡ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಜಾಗದ ಮೇಲೆ. ಆ ಟೈಪು ಈ ಅಧಿಕಾರಿ ಆ ತರ ಮಾಡಿಲ್ಲ. ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಎಲ್ಲ ಕದಿ ಕೇಳ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೆ ಅವರು ಆಫೀಸಲ್ಲಿ ಒಂದು ಮೀಟಿಂಗ್ ಕರೀತಾರ. ಮೀಟಿಂಗ್ ಯಾರಿಗೆ? ಅವರಿಗೆ ಕಚೇರಿ ಮೀಟಿಂಗ್ ಕರೆಯಲ್ಲ, ತಾಬ್ರೆ ಬಡಾವಣೆ ಜನರಿಗೆಲ್ಲ ಮೀಟಿಂಗ್ ಕರೆದು ಬಿಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ತಾರೆ. ಏನಪ್ಪಾ ಅಂದ್ರ ನೋಡಪ್ಪ ನಾವು 3 ತಿಂಗಳಲ್ಲಿ ಎಲ್ಲ ಮನೆಗಳು ಮುಗಿಸ್ತೀವಿ, ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಲೆಟರ್ ಬರೀತಿರ್ತಾರೆ. ಒಂದು ಲೆಟರ್ ಬರೆದಿಗೇಸಿ ಕಾಟಾಚಾರಕ್ಕೆ ಬರೆದಿಗೇಸಿ ನಾನಿದ್ದೀನಿ ನಿಮ್ ಜೊತೆ, ಏನು ಕೈ ಮರಿಗೆ ಬಿಡ್ರಿ, ಕೈಮವರು ನಾಳೆ ನಾಡ್ದು ಒಂದು ತಿಂಗಳಲ್ಲಿ ಅವರು ಈಗ ಹೋಗ್ತಾ ಇದಾರೆ ಮನೆಗೆ. ಪಾಪರಿಗೆ ಯಾಕೆ ಕೇಸ್ ಮಾಡ್ತೀರಿ, ಲೋಕಾಯುಕ್ತಕ್ಕೆ ಯಾಕೆ ಹಾಕ್ತೀರಿ, ನೀವು ನಿಮ್ ಕೆಲಸ ಮಾಡ್ಕೊಡ್ತೀವಿ ಅಂತ ಜನರಿಗೆ ಇವರಿಗೆ ಮನ ಒಲಿಸ್ತಾರೆ. ನೀವು ಮನ ಒಲಿಸ್ಲಕ್ ಬಂದಿದ್ರ ಅಥವಾ ಕ್ರಮ ಕೈ ತೊಗೊಳಕ್ ಬಂದಿದ್ರೆ? ನೀವು ಅವ್ರು 1 ತಿಂಗಳಲ್ಲಿ ಹೋಗ್ತಾ ಇದಾರೆ, ಅವ್ರಿಗೆ ಕ್ರಮ ಕೈ ತಗೊಬಿಟ್ಟು ಅವ್ರಿಗೆ ಕೆಲಸ ಮಾಡಕ್ ಹೇಳ್ಬಿಟ್ಟು ನೀವು ಮೇಲಿಂದ ಬೆಂಗಳೂರು ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ 3 ತಿಂಗಳು ಅವಧಿ ತಗೊಂಡು 1 ತಿಂಗಳಲ್ಲಿ ಅವರಿಗೆ ಎಸ್ಕೇಪ್ ಮಾಡಿಸೋಂತ ಪ್ಲಾನಿಂಗ್ ನೀವು ಮಾಡ್ತಾ ಇದ್ರಿ ಬಂದಂತ ಇಲ್ಲಿ ಮೇಲ್ನೋಡಿ ಕಾಣ್ತಾ ಇದೆ. ದಯವಿಟ್ಟು ಈ ಬೆಂಗಳೂರು ಅಧಿಕಾರಿ ನಾ ಹೇಳ್ತೀನಿ, ತಾವು ಮಾಡಿದ ತಪ್ಪಾದ, ತಾವು ಇದರಲ್ಲಿ ಭಾಗಿಯಿದ್ರಿ, ತಾವು ಇದರಲ್ಲಿ ಇಷ್ಟ ಇದ್ರಿ ಅಂತ ನಾ ಹೇಳ್ತಾ ಮತ್ತೊಮ್ಮೆ ಪ್ರಿಯಾಂಕಾ ಸಾಬ್ರು ಈ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಬಂದಾಗ ಈ ನಮ್ಮ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಸಾಬ್ರು ಜಂಟಿಯಾಗಿ ನಮ್ಮ ತಾತಲ್ ಬಡಾವಣೆಗೆ ಅಲ್ಲಿ ಜನರು ಸಮಸ್ಯೆ ಬಗೆಹರಿಸಿ ಒಂದು ಶಾಂತಿ ಸಭೆ ಮಾಡ್ಬೇಕು. ಇವರು ಒಂದ್ ವೇಳೆ ಇವರು ಕೂಡ ಮಾಡಲಿಲ್ಲಪ್ಪ ಅಂದ್ರೆ ಮುಂಬರುವ ಮುಖ್ಯಮಂತ್ರಿಗೆ ಅವ್ರ ಕಾರಿ ತಡೆ ಹಿಡಿದು ನಾವು ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಾನು ದತ್ತು ಹಯ್ಯಾಳ್ಕರ್, ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ಅಧ್ಯಕ್ಷರು.